ಮಂಡ್ಯದಲ್ಲಿ ಇದೇ ರೀತಿ ಹೋದರೆ ಇನ್ನು ಡಿಸಿ ಕಚೇರಿ ತಲುಪೋದಕ್ಕೆ ಮಿನಿಮಮ್ ಅಂದ್ರೂ ಕೂಡ 1 ಗಂಟೆ ಬೇಕಾಗುತ್ತೆ. ಯಾಕೆಂದ್ರೆ ಅಲ್ಲಿ ಸೇರಿರ್ತಕ್ಕಂಥ ಜನಸಾಗರವನ್ನು ನೋಡಿದ್ರೆ ಅಷ್ಟು ವೇಗವಾಗಿ ನಿಮಗೆ ಡಿಸಿ ಕಚೇರಿ ತಲುಪೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ಅಲ್ಲೂ ಕೂಡ ಚಿಂತನೆ ನಡೀತಾ ಇದೆ. ರ್ಯಾಲಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಮೊದಲು ನಾಮಿನೇಷನ್ ಫೈಲ್ ಮಾಡಿಬಿಟ್ಟು ಆಮೇಲೆ ಬೇಕಾದರೆ ಇವರು ಪಕ್ಷದ ಕಾರ್ಯಕರ್ತರ ಜೊತೆ ಸಮಯವನ್ನು ಕಳೆಯಬಹುದು. ತುಮಕೂರಿನಲ್ಲಿ ಮಾಡಿದ ಹಾಗೆ ತುಮಕೂರಿನಲ್ಲೂ ಕೂಡ ಅದೇ ರೀತಿಯಲ್ಲಿ ದೇವೇಗೌಡರು ರ್ಯಾಲಿಯಲ್ಲಿ ತೆರಳಿದ್ರು. ಆದರೆ ಸಮಯ 2 ಗಂಟೆ ಆಗ್ತಾ ಇದ್ದಂಗೆ ಗೊತ್ತಾಯಿತು ಅವರಿಗೆ ಇದೇ ರೀತಿ ನಾವು ಹೋಗ್ತಾ ಇದ್ರೆ ಡಿಸಿ ಕಚೇರಿಯನ್ನು ಇನ್ ಟೈಮ್ಗೆ ನಾವು ರೀಚ್ ಆಗೋದಕ್ಕೆ ಆಗಲ್ಲ ಅಂತ. ಹಾಗಾಗಿಯೇ ದೇವೇಗೌಡರು ರ್ಯಾಲಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ್ದಾರೆ. ಈಗ ಮಂಡ್ಯದಲ್ಲೂ ಕೂಡ ಇದೇ ಚಿಂತನೆ ನಡೀತಾ ಇದೆ. ರ್ಯಾಲಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಕಾರ್ಯಕರ್ತರನ್ನು ಸಮಾಧಾನಪಡಿಸಿ ಎಲ್ಲರೂ ಕೂಡ ಇಲ್ಲೇ ಇರಿ, ದಯವಿಟ್ಟು ಮತ್ತೆ ಬರ್ತೀನಿ ಅಂತ ಹೇಳಿ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮೊದಲು ಆಗಬೇಕಾದ ಕೆಲಸ ಅಂದರೆ ನಾಮಿನೇಷನ್ ಫೈಲ್ ಮಾಡ್ತಕ್ಕಂಥದ್ದು, ಆ ಕೆಲಸವನ್ನು ಮಾಡಿ ಮುಗಿಸಿ ಬಿಡೋಣ ಅನ್ನುವ ಲೆಕ್ಕಾಚಾರದಲ್ಲಿ ಇವಾಗ ಇದ್ದಾರೆ. ನೋಡಬೇಕು, ಇನ್ನೊಂದು 5-10 ನಿಮಿಷದಲ್ಲಿ ಆ ವಿಚಾರ ನಮಗೆ ಗೊತ್ತಾಗುತ್ತೆ. ಮಂಡ್ಯದಲ್ಲೂ ಕೂಡ ರ್ಯಾಲಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿದಾರಾ ಅಥವಾ ಇಲ್ವಾ ಅಂತಕ್ಕಂಥದ್ದು.